ಈಗ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್. ಸಂಡೂರು ಟು ಹೊಸಪೇಟೆ ರಸ್ತೆ ಮಾರ್ಗವಾಗಿ ಹೋಗುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ಸು ಮತ್ತು ಲಾರಿ ಮಧ್ಯ ಮುಖಾಮುಖಿ ಡಿಕ್ಕೆ. ಸುಮಾರು 40ರಿಂದ 50 ಪ್ಯಾಸೆಂಜರ್ ಇರುವಂತಹ ಬಸ್ಸಿನಲ್ಲಿ ಸದ್ಯ 14 ಪ್ಯಾಸೆಂಜರ್ಗಳಿಗೆ ಮಾತ್ರ ಸಣ್ಣ ಪುಟ್ಟ ಗಾಯಗಳು. ಸದ್ಯ ಯಾರಿಗೂ ಏನು ಪ್ರಾಣಾಪಾಯ ಆಗಿರೋದಿಲ್ಲ. ಸಂಡೂರು ಪೊಲೀಸ್ ಅಧಿಕಾರಿಗಳಿಂದ ಮತ್ತು 2 ಆಂಬ್ಯುಲೆನ್ಸ್ ಬಂದು ಸಂಡೂರಿನ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ OPD ವಿಭಾಗದಲ್ಲಿ ಟ್ರೀಟ್ಮೆಂಟ್ ಕೊಡಿಸುವಲ್ಲಿ ಯಶಸ್ವಿಯಾದರು. ಪ್ರಿಯ ವೀಕ್ಷಕರೇ, ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಸುಶೀಲಾನಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಸುಶೀಲಾನಗರ ಗ್ರಾಮದಲ್ಲಿ ಮೈನ್ಸ್ ಲಾರಿ ಮತ್ತು ಕೆಎಸ್ಆರ್ಟಿಸಿ ಬಸ್ಸು ಮುಖಾಮುಖಿ ಡಿಕ್ಕಿಯಾಗಿವೆ. ಎಸ್ ವೀಕ್ಷಕರೇ, ಇಲ್ಲಿ ಕೆಎಸ್ಆರ್ಟಿಸಿ ಬಸ್ ಚಾಲಕರ ನಿರ್ಲಕ್ಷ್ಯದಿಂದ ಮತ್ತು ಲಾರಿ ಚಾಲಕರ ನಿರ್ಲಕ್ಷ್ಯದಿಂದ ಈ ಘಟನೆ ನಡೆದಿದೆ ಅಂತ ತಿಳಿದು ಬಂದಿದೆ. ಸದ್ಯ ಚಾಲಕರಿಗೂ ಮತ್ತು ಬಸ್ನಲ್ಲಿ ಇರುವಂತಹ ಎಲ್ಲ ಪ್ಯಾಸೆಂಜರ್ಗಳಿಗೂ ಯಾವುದೇ ಹಾನಿಯಾಗಿಲ್ಲ ಅಂತ ತಿಳಿದು ಬಂದಿದೆ. ಇದೇ ಊರಿನ ಸಾರ್ವಜನಿಕರು ಸ್ಥಳದಲ್ಲಿ ಇದ್ದು 108ಗೆ ಕರೆ ಮಾಡಿ ಮಾಹಿತಿ ತಿಳಿಸಿದಾಗ ಅತಿ ಶೀಘ್ರದಲ್ಲಿ ಬಂದು 2 ಆಂಬ್ಯುಲೆನ್ಸ್ಗಳಲ್ಲಿ ಬಸ್ನಲ್ಲಿ ಇರುವಂತಹ ಪ್ಯಾಸೆಂಜರ್ಗಳನ್ನ ಕೆಳಗಡೆ ಇಳಿಸಿ ಸಣ್ಣ ಪುಟ್ಟ ಗಾಯಗಳು ಆಗಿದ್ದು ಅವರನ್ನ ಸಂಡೂರಿನ ಸಾರ್ವಜನಿಕ ಆಸ್ಪತ್ರೆಗೆ ಸೇರಿಸಲಾಗಿದೆ. ಹಾಗೇನೆ ಸ್ಥಳದಲ್ಲಿ ಮಾಹಿತಿ ದೊರಕಿದ ತಕ್ಷಣ ಸಂಡೂರು ಪೊಲೀಸ್ ಠಾಣೆಯಿಂದ ಪೊಲೀಸ್ ಸಿಬ್ಬಂದಿಗಳು ಇರುವಂತಹ ಸ್ಥಳವನ್ನ ಪರಿಶೀಲನೆ ಮಾಡಿದ್ದಾರೆ. ಟ್ರಾಫಿಕ್ ಜಾಮ್ ಆಗಿದ್ದರಿಂದ ಎಲ್ಲವನ್ನ ಕ್ಲಿಯರ್ ಮಾಡುವಲ್ಲಿ ಪೊಲೀಸರು ಯಶಸ್ವಿಯಾದರು. ಲಾರಿ ಮಾಲೀಕ ಸುಶೀಲಾನಗರ ಗ್ರಾಮದ ನಿವಾಸಿಯಾಗಿದ್ದಾರೆ ಅಂತ ತಿಳಿದು ಬಂದಿದೆ. ಸದ್ಯಕ್ಕೆ ಯಾರಿಗೂ ಏನು ಸಮಸ್ಯೆ ಆಗದಂತೆ ದೃಷ್ಟಿ ನ್ಯೂಸ್ ಆಶಿಸುತ್ತದೆ. ವರದಿ ದೃಷ್ಟಿ ನ್ಯೂಸ್ ಸಂಪಾದಕರು ಬಾವಿಹಳ್ಳಿ ನಂದ್ಯಾನಾಯಕ್, ದೃಷ್ಟಿ ನ್ಯೂಸ್, ಸುಶೀಲಾನಗರ, ಸಂಡೂರು.